ಅನುದಿನದ ಆಹಾರ ಮೇ 7 ಗುರುವಾರ. ಜಯದ ದಿಕ್ಕು. ಕೀರ್ತನೆ 75 6ನೇ ವಚನ. ಏಕೆಂದರೆ ಉದ್ಧಾರವು ಮೂಡಲಿಂದಾಗಲಿ ಅಥವಾ ಪಡುವುಳಿಂದಾಗಲಿ ಅರಣ್ಯದಿಂದಾಗಲಿ ಬರುವುದಿಲ್ಲ. ಕೀರ್ತನೆಗಳ ಪುಸ್ತಕವು 150 ಕೀರ್ತನೆಗಳನ್ನು ಒಳಗೊಂಡಿದೆ. ಅವುಗಳಲ್ಲಿ 73 ದಾವೀದನಿಂದ, 12 ಆಸಾಫನಿಂದ, 11 ಕೊರಹನ ಪುತ್ರರಿಂದ, 2 ಸೊಲೊಮೋನನಿಂದ, 1 ಮೋಶೆಯಿಂದ ಮತ್ತು 1 ಏತಾನನಿಂದ ಬರೆಯಲ್ಪಟ್ಟಿವೆ. ಉಳಿದವುಗಳನ್ನು ಅನಾಮಧೇಯ ಲೇಖಕರು ಬರೆದಿದ್ದಾರೆ. ಈ ಕೀರ್ತನೆಗಳ ಮೂಲಕ ನಾವು ದೇವ ಜನರ ಹೃದಯದ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಈ ದಿನದ ವಾಕ್ಯದಲ್ಲಿ ಆಸಾಫನು ಒಂದು ಬಲಿಷ್ಠವಾದ ಸತ್ಯವನ್ನು ಬಹಿರಂಗಪಡಿಸುತ್ತಾನೆ. ಜಯವು ಭೂಮಿಯ ಯಾವುದೇ ದಿಕ್ಕಿನಿಂದ ಬರುವುದಿಲ್ಲ. ಪೂರ್ವದಿಂದಾಗಲಿ ಪಶ್ಚಿಮದಿಂದಾಗಲಿ ಅಥವಾ ಅರಣ್ಯದ ಕಡೆಯಿಂದಾಗಲಿ ಬರುವುದಿಲ್ಲ. ಇಸ್ರೇಲರ ವಿರುದ್ಧ ಶತ್ರುಗಳು ಎದ್ದಾಗ ಅವರು ಸಹಾಯಕ್ಕಾಗಿ ಅಕ್ಕಪಕ್ಕದ ಕಡೆಗೆ ನೋಡುತ್ತಿದ್ದರು. ಪೂರ್ವದಿಂದ ಐಗುಪ್ತವು ನಮಗೆ ಸಹಾಯ ಮಾಡಲು ಬರುವರೆ, ಆ ಪಶ್ಚಿಮದಿಂದ ಸೈನ್ಯಗಳು ಬರುವರೆ ಎಂದು ಅವರು ಕಾಯುತ್ತಿದ್ದರು ಮತ್ತು ಆಶಿಸುತ್ತಿದ್ದರು. ಆದರೆ ಯಾವುದೇ ಸಹಾಯ ಬರುತ್ತಿರಲಿಲ್ಲ. ಹಾಗಾದರೆ ನಾವು ಎಲ್ಲಿಗೆ ನೋಡಬೇಕು? ಅರಸನಾದ ದಾವೀದನು ಹೀಗೆ ಉತ್ತರಿಸುತ್ತಾನೆ: ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಕೀರ್ತನೆ 121 1 ಮತ್ತು 2ನೇ ವಚನ. ನಮ್ಮ ಕರ್ತನೊಬ್ಬನೇ ನಮಗೆ ಸಹಾಯ ಮಾಡುವವನು. ಜನರು ಸ್ವಲ್ಪವಿರಲಿ ಅಥವಾ ಅಧಿಕವಿರಲಿ, ಜಯವು ಯಾವಾಗಲೂ ಆತನ ಕೈಯಲ್ಲಿದೆ. ಸಮುದ್ರ ತೀರದ ಮರಳಿನಂತೆ ಅಸಂಖ್ಯಾತ ಮಿದ್ಯಾನರು ಇಸ್ರೇಲರ ವಿರುದ್ಧ ಬಂದಾಗ ಗಿದ್ಯೋನನು ಸಹಾಯಕ್ಕಾಗಿ ಯಾವುದೇ ದಿಕ್ಕನ್ನು ನೋಡಲಿಲ್ಲ. ಅವನು ಮೇಲಕ್ಕೆ ದೃಷ್ಟಿ ಇಟ್ಟು ದೇವರ ಮೇಲೆ ಅವಲಂಬಿತನಾದನು. ಕೇವಲ 300 ಜನರೊಂದಿಗೆ ದೇವರ ಸಹಾಯದಿಂದ ಅವನು ಇಡೀ ಮಿದ್ಯಾನರ ಸೈನ್ಯವನ್ನು ಸೋಲಿಸಿದನು. ಅದೇ ರೀತಿ ಅರಸನಾದಂಥ ಹಿಜ್ಕೀಯನು ಪ್ರಬಲ ಅಶ್ಶೂರದ ಆ ಸೈನ್ಯದ ಬೆದರಿಕೆಯನ್ನು ಎದುರಿಸಿದಾಗ ಅವನು ಸಹಾಯಕ್ಕಾಗಿ ಪೂರ್ವ ಅಥವಾ ಪಶ್ಚಿಮದ ಕಡೆಗೆ ನೋಡಲಿಲ್ಲ. ಬದಲಾಗಿ ಅವನು ಕರ್ತನ ಕಡೆಗೆ ತಿರುಗಿದನು. ಏನಾಯಿತು? ದೇವರು ಒಬ್ಬನೇ ಒಬ್ಬ ದೂತನನ್ನು ಕಳುಹಿಸಿದನು ಮತ್ತು ಒಂದೇ ರಾತ್ರಿಯಲ್ಲಿ 1,85,000 ಅಶ್ಶೂರದ ಸೈನಿಕರು ಹತರಾದರು. ಯೆಶಾಯ 37ನೇ ಅಧ್ಯಾಯ 36ನೇ ವಚನ. ಪ್ರಿಯ ದೇವರ ಮಕ್ಕಳೇ, ಇಂದು ನೀವು ಸಮಸ್ಯೆಗಳಿಂದ ಆವರಿಸಲ್ಪಟ್ಟಿರಬಹುದು. ನನ್ನನ್ನು ಬಿಡಿಸುವವರು ಯಾರು ಎಂದು ನೀವು ಆಶ್ಚರ್ಯ ಪಡುತ್ತಿರಬಹುದು. ಆದರೆ ದೇವರ ವಾಗ್ದಾನವೇನೆಂದರೆ, ಜಯವು ಯಾವುದೇ ಮಾನವ ಮೂಲದಿಂದ ಬರುವುದಿಲ್ಲ, ಅದು ಕರ್ತನಿಂದ ಮಾತ್ರ ಬರುತ್ತದೆ. ಆದ ಕಾರಣ ನಿಮ್ಮ ಕಣ್ಣುಗಳನ್ನು ಮೇಲಕ್ಕೆ ಎತ್ತಿರಿ, ನಿಮ್ಮ ಸಹಾಯವು ಹತ್ತಿರದಲ್ಲೇ ಇದೆ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ. 1 ಕೊರಿಂಥದವರಿಗೆ 15ನೇ ಅಧ್ಯಾಯ 57ನೇ ವಚನ.
ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ 2 ಅರಸುಗಳು 1, 2, 3 ಅಧ್ಯಾಯಗಳು. ಸಂಜೆ ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 1ರಿಂದ 35 ವಚನಗಳು. ದೇವರು ನಿಮ್ಮನ್ನು ಕಾಪಾಡಲಿ.